ಲೆಸನ್ 1ರಲ್ಲಿ ನಾವು ಇಂಗ್ಲಿಷನ್ನು ಹೇಗೆ ಸಂಪೂರ್ಣವಾಗಿ ಕಲಿಯಬೇಕೆಂದು ಸರಿಯಾದ ರೋಡ್ ಮ್ಯಾಪ್ ಮಾರ್ಗಸೂಚಿಯ ದಾರಿಯನ್ನು ನೋಡಿದ್ವಿ. ಆದರೆ ಇವತ್ತು ಈ ವಿಡಿಯೋದಲ್ಲಿ ನಾವು ವಾಟ್ ಇಸ್ ಇಂಗ್ಲಿಷ್, ಇಂಗ್ಲಿಷ್ ಅಂದ್ರೆ ಏನು, ವಾಟ್ ಇಸ್ ಲೆಟರ್, ಲೆಟರ್ ಅಂದ್ರೆ ಏನು, ವಾಟ್ ಇಸ್ ಆಲ್ಫಾಬೆಟ್, ಆಲ್ಫಾಬೆಟ್ ಅಂದ್ರೆ ಏನೆಂದು ನೋಡೋಣ. ಹಾಗೂ ಈ ಮೂರು ವಿಷಯಗಳು ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿವೆ ಅನ್ನೋದನ್ನು ಕೂಡ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಮನಸ್ಫೂರ್ತಿಯಾಗಿ ಗಮನವಿಟ್ಟು ವಿಡಿಯೋವನ್ನ ನೋಡ್ತಾ ಕೇಳಿಸಿಕೊಳ್ಳಿ, ಸರಿನಾ? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನಾರ್ ಮಾಸ್ಟರ್. ಈಗ ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ವಾಟ್ ಈಸ್ ಇಂಗ್ಲಿಷ್? ಇಂಗ್ಲಿಷ್ ಅಂದ್ರೆ ಏನು? ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿರಬಹುದು. ಏನಂದ್ರೆ ಇಂಗ್ಲಿಷ್ ಅಂದ್ರೆ ಒಂದು ಲ್ಯಾಂಗ್ವೇಜ್ ಅಷ್ಟೇ. ಲ್ಯಾಂಗ್ವೇಜ್? ಸರ್, ಲ್ಯಾಂಗ್ವೇಜ್ ಅಂದ್ರೆ ಏನು? ಲ್ಯಾಂಗ್ವೇಜ್ ಅಂದ್ರೆ ಭಾಷೆ. ಸರ್, ಭಾಷೆ ಅಂದ್ರೆ ಏನು ಸರ್? ಭಾಷೆ ಅಂದ್ರೆ ಏನು ಅಂತ ಎಕ್ಸಾಂಪಲ್ ಮೂಲಕ, ಉದಾಹರಣೆ ಮೂಲಕ ನೋಡೋಣ. ಈಗ ನೀವು ನಿಮ್ಮ ಸ್ನೇಹಿತನಿಗೆ ಊಟ ಆಯ್ತಾ ಅಂತ ಹೇಳಿದ್ರಿ ಅಂದ್ಕೊಳ್ಳಿ. ಆಗ ನಿಮ್ಮ ಸ್ನೇಹಿತನಿಗೆ ನೀವು ಏನ್ ಹೇಳಿದ್ರಿ ಅನ್ನೋದು ಅರ್ಥ ಆಯ್ತು. ಯಾಕಂದ್ರೆ ನೀವಿಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವ ಒಂದು ಭಾಷೆಯನ್ನು ಉಪಯೋಗಿಸಿದ್ದೀರಿ. ಅಂದರೆ ನಮ್ಮ ಆಲೋಚನೆಗಳನ್ನು, ಮಾಹಿತಿಗಳನ್ನು ಅಥವಾ ಮಾತನ್ನು ಇನ್ನೊಬ್ಬರಿಗೆ ತಿಳಿಸಲು ನಾವು ಬಳಸುವ ಒಂದು ವಿಧಾನ, ಒಂದು ಮಾಧ್ಯಮನ ಲ್ಯಾಂಗ್ವೇಜ್, ಭಾಷೆ ಎಂದು ಕರೆಯುತ್ತೇವೆ. ಹಾಗೆ ನಾವು ಕನ್ನಡದಲ್ಲಿ ಮಾತನಾಡಿದರೆ ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜ್ ಅಂತಾರೆ. ಇಂಗ್ಲಿಷ್ ಮಾತನಾಡಿದರೆ ಇಂಗ್ಲಿಷ್ ಭಾಷೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತಾರೆ. ಹಾಗಾದರೆ ಇಂಗ್ಲಿಷ್ ಒಂದು ಲ್ಯಾಂಗ್ವೇಜ್. ಇದನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ಏನಂತ? ಇಂಗ್ಲಿಷ್ ಅಂದ್ರೆ ಆಲ್ಫಾಬೆಟ್ ಅಲ್ಲ, ಇಂಗ್ಲಿಷ್ ಅಂದ್ರೆ ಒಂದು ಲ್ಯಾಂಗ್ವೇಜ್ ಅಂತ, ಸರಿನಾ? ನಮಗೀಗ ಇಂಗ್ಲಿಷ್ ಒಂದು ಲ್ಯಾಂಗ್ವೇಜ್ ಅಂತ ಗೊತ್ತಾಯ್ತು. ಈಗ ನಾವು ಇಂಗ್ಲಿಷ್ ಬರೆಯುವಾಗ ಏನ್ ಬಳಸುತ್ತೇವೆ ಗೊತ್ತಾ? ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಜೆಡ್. ನಿಮಗೆ ಇವೆಲ್ಲ ಗೊತ್ತೇ ಇದೆ. ಆದರೆ ಇವುಗಳನ್ನು ಏನಂತ ಕರಿತೀವಿ ಗೊತ್ತಾ? ಲೆಟರ್ಸ್, ಅಕ್ಷರಗಳು ಅಂತ ಕರಿತೀವಿ. ಇದು ನೋಡಿ, ಇದು ಎ ಒಂದು ಲೆಟರ್. ಈಗ ಬಿ ಕೂಡ ಒಂದು ಲೆಟರ್. ಮತ್ತೆ ಸಿ ಕೂಡ ಒಂದು ಲೆಟರ್. ಅಂದ್ರೆ ಒಂದೊಂದೇ ಪ್ರತ್ಯೇಕ ಅಕ್ಷರವನ್ನು ಲೆಟರ್ ಅಂತ ಕರಿತೀವಿ. ಈಗ ಕನ್ನಡದಲ್ಲಿ ನಾವು ಆ ಒಂದು ಅಕ್ಷರ, ಈ ಒಂದು ಅಕ್ಷರ, ಉ ಒಂದು ಅಕ್ಷರ ಎಂದು ಹೇಗೆ ಕರಿತೀವೋ ಹಾಗೆ ಎ ಒಂದು ಲೆಟರ್, ಬಿ ಒಂದು ಲೆಟರ್, ಸಿ ಒಂದು ಲೆಟರ್ ಅಂತ ಕರಿತೀವಿ. ಸರಿ, ಈಗ ನಾನು ಒಂದೊಂದಾಗಿ ಲೆಟರ್ಸ್ ಅಲ್ಲ, ಎ ಇಂದ ಜೆಡ್ ವರೆಗೆ ಎಲ್ಲವನ್ನೂ ತೋರಿಸುತ್ತೇನೆ. ಈಗ ಹೇಳಿ, ಇಲ್ಲಿ ಒಂದೇ ಒಂದು ಲೆಟರ್ ಇದೆಯಾ? ಇಲ್ಲ. ಮತ್ತೆ ಇಲ್ಲಿ ತುಂಬಾ ಲೆಟರ್ಸ್ ಇವೆ, ಅಕ್ಷರಗಳು ಇವೆ. ಒಟ್ಟು ಎಷ್ಟಿವೆ? ಎಷ್ಟು ಅಕ್ಷರಗಳಿವೆ? 26 ಲೆಟರ್ಸ್ ಇವೆ, 26 ಅಕ್ಷರಗಳಿವೆ. ಹೀಗೆ ಕನ್ನಡದಲ್ಲಿ 49 ಅಕ್ಷರಗಳು ಇದೆಯೋ ಹಾಗೆ ಇಂಗ್ಲಿಷ್ನಲ್ಲಿ 26 ಲೆಟರ್ಸ್ ಇವೆ, ಸರಿನಾ? ಈ 26 ಲೆಟರ್ಸ್ಗಳ ಸಂಪೂರ್ಣ ಗುಂಪನ್ನು ನಾವು ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಕರಿತೀವಿ. ಈಗ ಒಂದ್ಸಲ ಎರಡನ್ನು ಪಕ್ಕ ಪಕ್ಕದಲ್ಲಿ ನೋಡೋಣ. ಇಲ್ಲಿ ಏನಿದೆ? ಎ ಏನು? ಒಂದು ಲೆಟರ್. ಈಗ ಇಲ್ಲೇನಿದೆ? ಎ ಇಂದ ಜೆಡ್ ವರೆಗೆ. ಇದು ಏನು? ಇಂಗ್ಲಿಷ್ ಆಲ್ಫಾಬೆಟ್ ಅಷ್ಟೇ. ಒಂದು ಅಕ್ಷರ ಲೆಟರು, 26 ಲೆಟರ್ಸ್ಗಳ ಸಂಪೂರ್ಣ ಗುಂಪು ಆಲ್ಫಾಬೆಟ್. ಹಾಗಾಗಿ ಮುಂದೆ ಯಾರಾದರೂ ಎ ಇಸ್ ಆನ್ ಆಲ್ಫಾಬೆಟ್ ಅಂತ ಹೇಳಿದ್ರೆ ನೀವು ಅವಾಗ ಸರಿಯಾದ ಉತ್ತರ ಕೊಡಬಹುದು. ಏನಂತ ಉತ್ತರ ಕೊಡಬೇಕು? ಎ ಇಸ್ ಎ ಲೆಟರ್ ಅಂತ ಉತ್ತರ ಕೊಡಬೇಕು. ಯಾಕೆಂದ್ರೆ ಎ ಒಂದೇ ಒಂದು ಲೆಟರ್. ಆದರೆ ಎ ಇಂದ ಜೆಡ್ ವರೆಗೆ ಇರುವ 26 ಲೆಟರ್ಸ್ಗಳ ಸಂಪೂರ್ಣ ಗುಂಪು ಇಂಗ್ಲಿಷ್ ಆಲ್ಫಾಬೆಟ್. ಓಕೆ, ಎ ಇಸ್ ನಾಟ್ ಆನ್ ಆಲ್ಫಾಬೆಟ್, ಎ ಇಸ್ ಎ ಲೆಟರ್. ಓಕೆ, ಸರಿ. ಈಗ ನಿಮ್ಮ ಸರದಿ. ನಾನು ಒಂದು ಲೆಟರ್ ತೋರಿಸುತ್ತೇನೆ, ನೀವು ಅದಕ್ಕೆ ಉತ್ತರ ಹೇಳಿ ಸಾಕು. ಎಂ.
ಇದು ಏನು? ಲೆಟರ್. ಎಂ ಇಸ್ ಎ ಲೆಟರ್. ಇದು ಏನು? ಇಂಗ್ಲಿಷ್ ಆಲ್ಫಾಬೆಟ್. ಈಗ ಇದು ಏನು? ಲೆಟರ್. ಎಸ್, ಗುಡ್. ಈಗ ಈ ಲೆಟರ್ಗೂ ವರ್ಡ್ಗೂ ಒಂದು ಸಣ್ಣ ಕನೆಕ್ಷನ್ ಏನಂತ ನೋಡೋಣ. ಓಕೆ, ಸಿ. ಸಿ ಒಂದು ಲೆಟರ್, ಎ ಒಂದು ಲೆಟರ್, ಟಿ ಒಂದು ಲೆಟರ್. ಈ 3 ಲೆಟರ್ ಸೇರಿಸಿದಾಗ ಕ್ಯಾಟ್. ಕ್ಯಾಟ್ ಅಂತ ಒಂದು ವರ್ಡ್ ಆಯ್ತು, ಒಂದು ಪದ ಆಯ್ತು. ಅಂದ್ರೆ ಈ ಲೆಟರ್ಸೇ ನಮಗೆ ವರ್ಡ್ಸ್, ಪದಗಳನ್ನು ರಚಿಸಲು ಬೇಕಾಗುತ್ತದೆ. ಏನ್ ಬೇಕಾಗುತ್ತೆ? ಲೆಟರ್ಸ್ ಬೇಕಾಗುತ್ತೆ. ಓಕೆ, ಆದರೆ ಈಗ ವರ್ಡ್ಸ್ ಹೇಗೆ ಕಲಿಯಬೇಕು ಅನ್ನೋದನ್ನು ಶುರು ಮಾಡಲ್ಲ. ಅದಕ್ಕೆ ನಮ್ಮ ಕೋರ್ಸ್ನಲ್ಲಿ ಬೇರೆ ಲೆಸನ್ನಲ್ಲಿ ಅದಕ್ಕೆ ಆದ ಪ್ರತ್ಯೇಕವಾಗಿ ಸಮಯ ಕೊಟ್ಟು ಕಲಿಯೋಣ. ಓಕೆ, ಸರಿ. ಈಗ ಈ ಲೆಸನ್ ಮುಗಿಸುವ ಮೊದಲು ನೀವು ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ಏನಂದ್ರೆ, ಇಂಗ್ಲಿಷ್ ಅಂದ್ರೆ ಏನು? ಏನ್ ಹೇಳಿ ಹೇಳಿ, ಏನಂತ? ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಂದ್ರೆ ಕನ್ನಡದಲ್ಲಿ ಭಾಷೆ ಅಂತ. ಓಕೆ, ಈಗ ಇನ್ನೊಂದು, ಎ ಅಂದ್ರೆ ಏನು? ಹೇಳಿ, ಎ ಅಂದ್ರೆ ಏನು? ಲೆಟರ್, ಅಕ್ಷರ. ಈಗ 3ನೇ ಪ್ರಶ್ನೆ, ಎ ಇಂದ ಜೆಡ್ ವರೆಗೆ ಇರುವ 26 ಲೆಟರ್ಸ್ ಅನ್ನ ಏನಂತ ಕರಿತೀವಿ? ಹೇಳಿ, ಏನಂತ ಕರಿತೀವಿ? ಹೇಳಿ ಜಲ್ದಿ. ಇಂಗ್ಲಿಷ್ ಆಲ್ಫಾಬೆಟ್. ಓಕೆ, ನಿಮಗೆ ಈ 3 ವಿಷಯಗಳು ಕ್ಲಿಯರ್ ಆಗಿದ್ರೆ, ಸ್ಪಷ್ಟವಾಗಿ ಅರ್ಥವಾಗಿದ್ರೆ, ಇವತ್ತಿನ ಲೆಸನ್ನ ಮುಖ್ಯ ಕಾನ್ಸೆಪ್ಟ್ ನಿಮಗೆ ಅರ್ಥವಾಗಿದೆ ಅಂತ ಅರ್ಥ. ಓಕೆ, ಏನ್ ಹೇಳಿ? ಇವತ್ತು ಈ 3 ವಿಷಯಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದ್ರೆ ಇವತ್ತಿನ ಲೆಸನ್ನ ಮುಖ್ಯ ಕಾನ್ಸೆಪ್ಟ್ ನಿಮಗೆ ಅರ್ಥವಾಗಿದೆ ಅಂತ ಅರ್ಥ. ಓಕೆನಾ? ಇವತ್ತಿನ ಅಭ್ಯಾಸ ಏನಂದ್ರೆ ನಿಮಗೆ ತುಂಬಾ ಸಿಂಪಲ್ ಇದೆ. ಏನಂದ್ರೆ, ನಿಮ್ಮ ನೋಟ್ಬುಕ್ನಲ್ಲಿ ಎ ಇಂದ ಜೆಡ್ ವರೆಗೆ ಬರೆಯಿರಿ. ಬರೆಯುವಾಗ ಒಂದೊಂದೇ ಲೆಟರ್ ಅನ್ನು ಗಮನಿಸಿ ಮತ್ತು ಓದುತ್ತಾ ಬಾಯ್ಬಿಟ್ಟು ಹೇಳುತ್ತಾ ಬರೆಯಿರಿ. ಹಾಗೆ ಎ ಒಂದು ಲೆಟರ್, ಬಿ ಒಂದು ಲೆಟರ್ ಎಂದು ಕೂಡ ಬರೆಯಿರಿ. ಜೊತೆಗೆ ಎ ಇಂದ ಜೆಡ್ ವರೆಗೆ ಇರುವ 26 ಲೆಟರ್ಸ್ಗಳ ಸಂಪೂರ್ಣ ಗುಂಪನ್ನು ಇಂಗ್ಲಿಷ್ ಆಲ್ಫಾಬೆಟ್ ಎಂದು ಕರೆಯುತ್ತಾರೆ ಎಂದು ಕೂಡ ಬರೆಯಿರಿ. ಇದನ್ನು ಒಮ್ಮೆ ನಿಮ್ಮದೇ ನೋಟ್ಬುಕ್ನಲ್ಲಿ ಬರೆದರೆ ಕೊನೆಯವರೆಗೂ ನಿಮ್ಮ ಜೊತೆನೇ ಇರುತ್ತೆ. ಇವತ್ತಿನ ಪಾಠ ನಿಮಗೆ ಇಷ್ಟವಾಯ್ತಾ? ಹಾಗಿದ್ದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ಡೌಟ್ ಅಥವಾ ಪ್ರಶ್ನೆ ಇದ್ದರೆ ಕಮೆಂಟ್ ಮೂಲಕವೇ ತಿಳಿಸಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸುತ್ತೇನೆ. ಓಕೆನಾ? ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಅಥವಾ ಮನೆಯಲ್ಲಿ ಯಾರಾದರೂ ಇಂಗ್ಲಿಷ್ ಕಲಿಯಬೇಕು ಅಂದುಕೊಂಡಿದ್ದರೆ ಅವರಿಗೆ ಈ ವಿಡಿಯೋ ತಪ್ಪದೇ ಶೇರ್ ಮಾಡಿ. ಯಾಕೆಂದರೆ ಜ್ಞಾನವನ್ನು ಹಂಚಿದಷ್ಟು ಬೆಳೆಯುತ್ತದೆ. ಮುಂದಿನ ಲೆಸನ್ನಲ್ಲಿ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಇವೆರಡರ ಬಗ್ಗೆ ಕಲಿಯೋಣ. ಅವು ಏಕೆ 2 ರೀತಿಯಲ್ಲಿ ಇವೆ, ಎಲ್ಲಿ ಬಳಸುತ್ತೇವೆ, ಅವುಗಳ ನಡುವಿನ ವ್ಯತ್ಯಾಸ ಏನೆಂದು ಮುಂದಿನ ಲೆಸನ್ನಲ್ಲಿ ನೋಡೋಣ. ಅಲ್ಲಿಯವರೆಗೂ ಅಭ್ಯಾಸ ಮಾಡ್ತಾ ಇರಿ. ನಾನು ನಿಮ್ಮ ನವೀನ್ ಮಾಸ್ಟರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.